ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚೆನ್ನಪ್ಪ ವೈ ಚಿಕ್ಕಹಗಡೆರವರು ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕೆ ಮಹೇಶ್ ರವರ ಸಾರಥ್ಯದ ನನ್ನ ಬೆಂಗಳೂರು ಕನ್ನಡ ಮಾಸ ಪತ್ರಿಕೆಯ 2026ನೇ ಸಾಲಿನ ನೂತನ ಕ್ಯಾಲೆಂಡರ್ ಅನ್ನು ಹಿರಿಯ ಪತ್ರಕರ್ತರಾದ ಚಂದಾಪುರ ಸಿಆರ್ ವಿಜಯಕುಮಾರ್ ಅವರು ಮತ್ತು ಹೆಬ್ಗೋಡಿ ಮಂಜುನಾಥ್ ರವರು ಬಿಡುಗಡೆಗೊಳಿಸಿ ನಂತರ ಮಾತನಾಡಿ ಅವರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚೆನ್ನಪ್ಪ ವೈ ಚಿಕ್ಕಹಗಡೆರವರು ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕೆ ಮಹೇಶ್ ರವರು ಕಳೆದ 16 ವರ್ಷಗಳಿಂದ ನೊಂದವರ ನಿರ್ಗತಿಕರ ಬಾಳಿಗೆ ಬೆಳಕಾಗಿದ್ದಾರೆ. ಜೊತೆಗೆ ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ವಾಪಸ್ಸು ನೀಡುವ ಕಾಯಕದಲ್ಲಿ ತೊಡಗಿದ್ದು ಭಗವಂತ ಅವರಿಗೆ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ನನ್ನ ಬೆಂಗಳೂರು ಕನ್ನಡ ಮಾಸಪತ್ರಿಕೆಯ ಜೊತೆಗೆ 2026ನೇ ವರ್ಷದ ಕ್ಯಾಲೆಂಡರನ್ನು ನಮ್ಮ ಚಿನ್ನಪ್ಪ ಮತ್ತು ಮಹೇಶ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಬಿಡುಗಡೆ ಮಾಡ್ತಾಯಿದ್ವಿ. ಬಹುಶಃ ಕಳೆದ ವರ್ಷ ನಾವು 24ನೇ ವರ್ಷದಲ್ಲಿ ಬಿಡುಗಡೆ ಮಾಡಿದ್ವಿ. ಇವತ್ತು 26ನೇ ವರ್ಷದ್ದು ನಾವು ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತೀವಿ. ಈ ಕ್ಯಾಲೆಂಡರು ಅದೊಂದು ಸಾಂಕೇತಿಕವಾಗಿ ಜನವರಿಯಿಂದ ಡಿಸೆಂಬರ್ ತನಕ ಬರುವಂಥದ್ದು. ಬಹುತೇಕ ಕಡೆ ನಾವು ಹಿಂದೂ ಸಂಪ್ರದಾಯ ಇದ್ದಂತೆ ನಾವು ಯುಗಾದಿಯಿಂದ ಈ ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಈ ಚಿನ್ನಪ್ಪನವರ ನೇತೃತ್ವದಲ್ಲಿ ಇವತ್ತು ಸಾಕಷ್ಟು ಸಮಾಜಮುಖ ಕೆಲಸಗಳು ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಮಾಸಪತ್ರಿಕೆ ಜೊತೆಗೆ ಕ್ಯಾಲೆಂಡರ್ ಬಿಡುಗಡೆ ಕೂಡ ಅದರಲ್ಲೂ ಕೂಡ ಒಂದು. ಈ ಕ್ಯಾಲೆಂಡರ್ ಬಿಡುಗಡೆ ಒಂದು ಸಾಂಕೇತಿಕ ಅಷ್ಟೇ. ಇದು ಜನವರಿಯಿಂದ ಡಿಸೆಂಬರ್ ತನಕ ಅನ್ನೋದು ಒಂದು ತಿಂಗಳ ಬದಲಾವಣೆ. ಆದರೆ ನಾವು ನಿಜವಾಗಿ ಈ ಮನುಷ್ಯನಿಗೆ ಪಂಚಾಂಗ ಮತ್ತು ಈ ಕ್ಯಾಲೆಂಡರ್ ಅನ್ನೋದು ಒಂದು ಮನುಷ್ಯನ ಅವಿಭಾಜ್ಯ ಅಂಗ. ಕಾರಣ ಏನಪ್ಪ ಅಂದರೆ 26ನೇ ವರ್ಷ ಬಂದರೆ ನಾವು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತೀವಿ, ಗಣರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ, ಫೆಬ್ರವರಿಯಲ್ಲಿ ಶಿವರಾತ್ರಿ ಆಚರಣೆ ಮಾಡ್ತೀವಿ ಮತ್ತು ಮಾರ್ಚಿನಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಜೊತೆಯಲ್ಲಿ ನಾವು ಹಿಂದೂ ಸಾಂಪ್ರದಾಯಿಕ ಪ್ರಕಾರ ಹಬ್ಬಗಳನ್ನು ಆಚರಿಸ್ತಾ ಬರ್ತೀವಿ. ಕೊನೆಗೆ ಡಿಸೆಂಬರ್ ಹೊತ್ತಿಗೆ ಎಲ್ಲವೂ ಕೂಡ ಮುಗಿದೋಗ್ತದೆ. ಆದರೆ ಒಂದು ರೀತಿಯಲ್ಲಿ ಕ್ಯಾಲೆಂಡರ್ ಮತ್ತು ಪಂಚಾಂಗಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ನಾವು ಕ್ಯಾಲೆಂಡರ್ ಪ್ರಕಾರವಾಗಿ ನಾವು ಇವತ್ತು ನಡ್ಕೊಂಡು ಹೋಗ್ತಾಯಿದ್ವಿ. ಕ್ಯಾಲೆಂಡರ್ ಅಂದರೆ ಬರೀ ತಿಥಿ, ವಾರ, ಮಾಸ ಇವೆಲ್ಲ ಭವಿಷ್ಯವನ್ನು ಅಥವಾ ಕಾಲಮಾನ, ರಾವು ಕಾಲ, ಗುಳಿ ಕಾಲ ನೋಡುವಂಥದ್ದು ಒಂದೇ ಅಲ್ಲ. ಅದೊಂದು ರೀತಿಯಲ್ಲಿ ಒಂದು ಮನುಷ್ಯನ ಜೊತೆಗೆ ಬರುವಂಥದ್ದು. ಆದರೆ ಈ ಒಂದು ಕ್ಯಾಲೆಂಡರ್ ಅನ್ನೋದು ಒಂದು ಬೇರೆ ದೇಶಗಳಲ್ಲಿ ಸುಮಾರು ವರ್ಷಗಳ ಹಿಂದೆಯೇ ಅದು ಬೆಳವಣಿಗೆ ಬಂದಿರುವಂಥದ್ದು. ಆದರೆ ಸಾಕಷ್ಟು ಪ್ರಪಂಚದಲ್ಲಿ ಸಾಕಷ್ಟು ದೇಶಗಳಲ್ಲಿ ಈಗಲೂ ಕೂಡ ಬೇರೆ ಬೇರೆ ಕ್ಯಾಲೆಂಡರ್ ಪದ್ಧತಿ ಇದೆ. ಆದರೆ ಕ್ರಿಶ್ಚಿಯಾನಿಟಿ ದೇಶಗಳು ಹೆಚ್ಚಾಗಿರುವಂತಹ ದೇಶಗಳಲ್ಲಿ ಜನವರಿ 1 ಈ ಜನವರಿ 1ರಿಂದ ಡಿಸೆಂಬರ್ 1 ತನಕ ಒಂದು ವರ್ಷ ಅಂತ ಪರಿಗಣಿಸ್ತೀವಿ. ಆದರೆ ಹಿಂದೂ ಸಂಪ್ರದಾಯ ಪ್ರಕಾರ ಯುಗಾದಿಯಿಂದ ಆಚರಣೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿ ವರ್ಷ ಇವತ್ತು ಜನವರಿ ಫೆಬ್ರವರಿ ಅಂತ ಹೇಳಿ ಕರಿತೀವೋ, ಇದು ಒಂದು ಪಂಚಾಂಗ ಮತ್ತು ಕ್ಯಾಲೆಂಡರ್ ಪ್ರಕಾರನೇ ನಾವು ಪ್ರಕಾರಗಳ ಪ್ರಕಾರ ನಡ್ಕೊಂಡು ಹೋಗ್ತೀವಿ. ಆದರೆ ಇದರಲ್ಲಿ ನಮ್ಮ ಕೊಡುಗೆ ಏನು, ನಾವು ಯಾವ ರೀತಿ ಇದರಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದ್ದೀವಿ ಕ್ಯಾಲೆಂಡರ್ ಮತ್ತು ಪಂಚಾಂಗಕ್ಕೆ. ಆದರೆ ನಾವೇನು ಮಾಡ್ಬೋದು, ಒಂದು ಹಬ್ಬ ಬಂದರೆ ಹಬ್ಬ ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ, ಅದಕ್ಕೆ ನಾವು ಹೊಂದಾಣಿಕೆ ಆಗಿಬಿಟ್ಟಿದ್ವಿ. ಆದರೆ ಮನುಷ್ಯನ ಕೊಡುಗೆ ಏನು, ಮನುಷ್ಯನ ಏನು ಮಾಡ್ಬೋದು ಅನ್ನೋದು ಕೂಡ ನಮಗೆ ಸರಿಯಾಗಿ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಚಿನ್ನಪ್ಪನವರ ನೇತೃತ್ವದ ಇವತ್ತೊಂದು ನನ್ನ ಬೆಂಗಳೂರು ಈ ಕ್ಯಾಲೆಂಡರ್ ಬಿಡುಗಡೆ ಒಂದು ಉತ್ತಮ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದೆ. ಬಹುಶಃ ಇವತ್ತು ನನ್ನ ಮತ್ತು ಚಿನ್ನಪ್ಪನವರ ಜೊತೆಲಿದ್ದವರು ಸಾಕಷ್ಟು ಮಂದಿ ಇವತ್ತು ಕಳೆದ ಒಂದು 30 ವರ್ಷಗಳಿಂದ ಜೊತೆಲಿದ್ದರೂ ಕೂಡ ಒಂದು ಹಣದ ಸ್ವಭಾವದಿಂದನೋ ಅಥವಾ ಜೊತೆಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಕೂಡ ಇಳಿಮುಖ ಆಗಿರ್ತಾ ಅಥವಾ ಇವೆಲ್ಲ ಈ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಕೈ ಬಿಟ್ಟುಬಿಟ್ಟಿದ್ದಾರೆ. ಆದರೆ ಆ ನಿಟ್ಟಿನಲ್ಲಿ ಇವತ್ತು ಚಿನ್ನಪ್ಪನವರು ಮಾಡಿದ ಒಂದು ಕಾರ್ಯ ನಾವು ಒಂದು ಅಭಿನಂದನಾರ್ಹ. ಆ ನಿಟ್ಟಿನಲ್ಲಿ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಒಂದು ಉತ್ತಮ ಸಂದೇಶವನ್ನು ಕೊಡುವಂಥದ್ದು. ಇವತ್ತು ನಾವೇನು ಮಾಡ್ಬೋದು ಅಂದರೆ ಈ ಸಮಾಜದಲ್ಲಿ ನಡೆಯುವಂತಹ ಭ್ರಷ್ಟಾಚಾರ, ಅನೀತಿ ಇಂತಹ ಒಂದು ಪದ್ಧತಿಗಳನ್ನು ಒಂದು ಭ್ರಷ್ಟಾಚಾರವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಕೈ ಜೋಡಿಸ್ಬೇಕು ಅನ್ನೋ ಒಂದು ಮಾತು ಹೇಳಿದರೆ, ಎರಡನೇ ವಿಚಾರದಲ್ಲಿ ನಾವು ಆರೋಗ್ಯವಂತರಾಗಿ ಬದುಕಬೇಕು ಅನ್ನೋದಾದರೆ ನೆಮ್ಮದಿಯಾಗಿ ನಿರಾಳವಾಗಿ ಬದುಕಬೇಕು. ಜೊತೆಗೆ ನಾವು 26ನೇ ವರ್ಷ ಬಂದಿದೆ ಅಂದರೆ 1 ವರ್ಷ ನಮಗೆ ಜಾಸ್ತಿ ಆಯಿತು, ಆದರೆ ಆಯುಸ್ಸು ಅನ್ನೋದು ಒಂದು ಕಡಿಮೆ ಆಯಿತು. ಆ ನಿಟ್ಟಿನಲ್ಲಿ 2 ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಂಡ ಚಿನ್ನಪ್ಪನವ್ರಿಗೆ, ಮಹೇಶ್ ಅವ್ರಿಗೆ ಒಂದು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಕಳೆದ 18 ವರ್ಷಗಳಿಂದ
ಆನೇಕಲ್ ತಾಲೂಕಿನಲ್ಲಿ ಮನೆ ಮಾತಾಗಿರುವ ಅತ್ಯಂತ ಹಳೆಯ ಪತ್ರಿಕೆಯಾದ ನನ್ನ ಬೆಂಗಳೂರು ಪತ್ರಿಕೆಯು ಆನೇಕಲ್ ತಾಲೂಕಿನ ಹಿರಿಯ ಪತ್ರಕರ್ತರಾದ CR ವಿಜಯಕುಮಾರ್ ಹಾಗೂ ಸುವರ್ಣ ಮಂಜುನಾಥ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ ಪ್ರಧಾನ ಸಂಪಾದಕರು ಇವರ ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ನಮ್ಮ ಪತ್ರಿಕೆಯು ಕೇವಲ ಇತರೆ ಪತ್ರಿಕೆಗಳಂತ ಅಲ್ಲದೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ನಾವು ತುಂಬ ಯಶಸ್ವಿಯಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಈ ದಿನ ಪ್ರಸ್ತುತ ಒಂದು 2026ನೇ ಸಾಲಿನ ಒಂದು ಕ್ಯಾಲೆಂಡರ್ನ ನನ್ನ ಬೆಂಗಳೂರು ಪತ್ರಿಕೆ ಕ್ಯಾಲೆಂಡರ್ನ ಈ ದಿನ ಬಿಡುಗಡೆ ಮಾಡಿದ್ದೀವಿ. ಈ ಒಂದು ಕ್ಯಾಲೆಂಡರ್ ಕೇವಲ ಗೋಡೆಯ ಮೇಲೆ ಬದಲಾಗೋದಲ್ದಿರ ಜನರ ಮನಸ್ಸುಗಳು ಕೂಡ ಬದಲಾಗಿ ಸಮಾಜಮುಖಿ ಕೆಲಸಗಳು ಹೆಚ್ಚು ಜನಗಳು ತೊಡಗಿಸ್ಕೊಳ್ಳಿ ಅಂತ ಹಾರೈಕೆ ಮಾಡ್ತಾ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಕ್ಯಾಲೆಂಡರ್ಗೆ ಚಾಲನೆ ನೀಡಿದ ಸುವರ್ಣ ಮಂಜಣ್ಣ ಅವರಿಗೆ, ಹಿರಿಯ ಪತ್ರಕರ್ತರು CR ವಿಜಯಕುಮಾರ್ಗೆ, ನಮ್ಮ ಪತ್ರಿಕೆಯ ಪ್ರಧಾನ ಸಂಪಾದಕರು ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ ಅವರಿಗೂ ಹಾಗೂ ಎಲ್ಲ ಪತ್ರಿಕಾ ಬಳಗದವರಿಗೆ ನಾನು ವಂದನೆಗಳನ್ನು ಅರ್ಪಿಸಿದ 2026 ಪ್ರತಿಯೊಬ್ಬರಿಗೂ ಒಂದು ಶುಭವನ್ನು ತರಲಿ ಅಂತೇಳಿ ಹಾರೈಸ್ತೇನೆ. ನನ್ನ ಬೆಂಗಳೂರು ಮಾಸಪತ್ರಿಕೆಯು ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಮೂಡಿ ಬರ್ತಾ ಇದೆ. ಈ ಒಂದು ಪತ್ರಿಕೆಗೆ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ತಾಲೂಕಿನ ಹಿರಿಯ ಪತ್ರಕರ್ತರಾದಂಥ CR ವಿಜಯಕುಮಾರ್ ಅವರು ಮತ್ತು ನಮ್ಮ ಸುವರ್ಣ ವಾಹಿನಿಯ ನಮ್ಮ ಮಾರ್ಗದರ್ಶಕರ TV ವರದಿಗಾರರಾದಂಥ ಹೆಬ್ಗೋಡಿ ಮಂಜಣ್ಣವರು ಮತ್ತು ನಮ್ಮ ಆತ್ಮೀಯ ಗೆಳೆಯ ಮತ್ತು ಪತ್ರಿಕೆ ಸಂಪಾದಕರಾದಂಥ ಮಹೇಶ್ ಅವರು ಮತ್ತು ಅವರ ಸಮ್ಮುಖದಲ್ಲಿ ನಾವು 18 ವರ್ಷಗಳಿಂದ ನನ್ನ ಬೆಂಗಳೂರು ಪತ್ರಿಕೆಯನ್ನು ನಡೆಸ್ಕೊಂಬರ್ತಾ ಇದ್ವಿ. ಇದಕ್ಕೆ ಹಲವಾರು ಜನ ಪತ್ರಿಕೆ ಮುಂದೆ ಬರಲಿಕ್ಕೆ ಭಾಳಷ್ಟು ಜನ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ಕೂಡ 2026ರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇವೆ. ಮುಂದಿನ ದಿನಗಳಲ್ಲಿ ಈ ನನ್ನ ಬೆಂಗಳೂರು ಮಾಸಪತ್ರಿಕೆಯನ್ನು ದಿನಪತ್ರಿಕೆಯಾಗಿ ಹೊರಹೊಮ್ಮಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಇಷ್ಟು ದಿನಗಳ ಕಾಲ ನನ್ನ ಬೆಂಗಳೂರು ಮಾಸಪತ್ರಿಕೆಗೆ ಯಾವ ರೀತಿ ಬೆಂಬಲವನ್ನು ಕೊಟ್ಟಿದ್ದೀರಾ, ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರೂ ಕೂಡ ಈ ಪತ್ರಿಕೆಯನ್ನು ಹೆಚ್ಚು ಬೆಳೆಯಲಿಕ್ಕೆ ಅವಕಾಶ ಮಾಡಿ ಸಹಕಾರ ಮಾಡಬೇಕು ಅಂತ ಈ 18 ವರ್ಷಗಳ ಕಾಲ ನಿರಂತರವಾಗಿ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕೂಡ ನನ್ನ ಪತ್ರಿಕೆಗೆ ಭಾಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲ ನಾಡಿನ ಜನತೆಗೆ 2026ರ ಹೊಸ ವರ್ಷದ ಆರ್ಥಿಕ ಶುಭಾಶಯ.